ಕಾರ್ಮಿಕರು ಬಹಳಷ್ಟು ಶೋಷಣೆಗೆ ಒಳಗಾಗಿದ್ದಾರೆ. ಅನ್ವರ್ ಪಾಷಾ ತುರ್ಬಿಹಾಳ್ನ ಶ್ರಮಜೀವಿಗಳ ಜೀವನವನ್ನ ಸುಧಾರಿಸಿ ದುಡಿಯುವ ಜನರ ಬದುಕನ್ನ ರಕ್ಷಿಸುವಂತೆ ಕೇಂದ್ರ ಸರ್ಕಾರವನ್ನು ಒತ್ತಾಯಿಸಿ ಸಿಐಟಿಯು ತಾಲೂಕು ಸಮಿತಿ ವತಿಯಿಂದ ಶುಕ್ರವಾರ ಪಟ್ಟಣದ ಬಸ್ ನಿಲ್ದಾಣದ ಬಳಿ ಸಹಿ ಸಂಗ್ರಹ ಆಂದೋಲನ ಕಾರ್ಯಕ್ರಮವನ್ನು ತಾಲೂಕು ಸಮುದಾಯ ಮುಖಂಡ ಗೋಪಾಲಕೃಷ್ಣ ಸ್ವಾಮಿ ವಿವೇಕಾನಂದರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮತ್ತು ಸಿಹಿ ಮಾಡುವುದರ ಮುಖೇನ ಚಾಲನೆ ನೀಡಿದರು. ನಂತರ ಮಾತನಾಡಿದ ತಾಲೂಕು ಸಂಚಾಲಕ ಅನ್ವರ್ ಪಾಷಾ ಮಾತನಾಡಿ, ಕೇಂದ್ರದಲ್ಲಿ ಮತ್ತು ರಾಜ್ಯದಲ್ಲಿ ಕಾರ್ಮಿಕರು ಬಹಳಷ್ಟು ಶೋಷಣೆಗೆ ಒಳಗಾಗಿದ್ದಾರೆ. ಪ್ರಗತಿಪರ ಚಿಂತನೆಯನ್ನ ಮರೆತು ಮಂದಿರ, ಮಸೀದಿ, ಚರ್ಚ್ ಕಟ್ಟಿ ಜಾತಿ ಎನ್ನುವ ಆಯುಧವನ್ನ ಹಿಡಿದು ಚುನಾವಣೆ ಗೆಲ್ತಿದ್ದಾರೆ. ನಮ್ಮಲ್ಲಿ ಸರಿಯಾದ ರೀತಿಯಲ್ಲಿ ಶಿಕ್ಷಣ, ಆರೋಗ್ಯ ಹಾಗೂ ಬಡತನ, ನಿರುದ್ಯೋಗ ಹಲವು ಸಮಸ್ಯೆಗಳು ಇದ್ರೂ ಸರ್ಕಾರ ಪ್ರತಿಕ್ರಿಯಿಸದೆ ಮಂದಿರ, ಮಸೀದಿ, ಚರ್ಚ್ ಕಟ್ಟುವುದರಲ್ಲಿ ಸಮಯ ವ್ಯರ್ಥ ಮಾಡ್ತಾ ಇದ್ದಾರೆ ಎಂದರು. ಹಾಗೂ ಎಸ್ ದೇವೇಂದ್ರ ಗೌಡ ಸಮುದಾಯ ಮುಖಂಡರು ಮಾತನಾಡಿ, ದೇಶದಲ್ಲಿ ದಿನದಿಂದ ದಿನಕ್ಕೆ ಅಗತ್ಯ ವಸ್ತುಗಳ ಬೆಲೆ ಗಗನಕ್ಕೇರ್ತಾ ಇದೆ. ದುಡಿಯುವ ಜನರ ಬದುಕು ದುಸ್ತರವಾಗಿದೆ. ಯುವಕರಿಗೆ ಉದ್ಯೋಗ ಸಿಗ್ತಾ ಇಲ್ಲ, ಶ್ರಮಿಕರಿಗೆ ಕೆಲಸಕ್ಕೆ ತಕ್ಕಂತೆ ವೇತನ ಸಿಗ್ತಾ ಇಲ್ಲ. ಇದರಿಂದ ಉತ್ತಮ ಬದುಕು ಕಟ್ಟಿಕೊಳ್ಳಲು ಆಗ್ತಾ ಇಲ್ಲ. ಸರ್ಕಾರಗಳ ಅವೈಜ್ಞಾನಿಕ ನೀತಿಗಳಿಂದಾಗಿ ಬಡ ಜನರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಹೀಗಾಗಿ ಕೇಂದ್ರ ಸರ್ಕಾರ ಜನರ ಘನತೆಯ ಬದುಕು ಖಾತ್ರಿಗೊಳಿಸಬೇಕು ಅಂತ ಆಗ್ರಹಿಸಿದರು. ನಮ್ಮ ರಾಜ್ಯದಲ್ಲಿ, ಕೇಂದ್ರದಲ್ಲಿ ಕಾರ್ಮಿಕರು ಎಷ್ಟೊಂದು ಶೋಷಣೆ ಒಳಗಾಗ್ತಾ ಇದ್ದಾರೆ ಅಂತ ಹೇಳಿ. ಯಾಕಂದರೆ ಈತನೇ ಹೇಳಿದರು, ಇಲ್ಲಿ ಈಗ ವಿಶೇಷವಾಗಿ ಪ್ರಗತಿಕರ ಚಿಂತೆ ಇಲ್ಲ, ಜಾತಿವಾದ, ಜಾತಿ ತಾರತಮ್ಯಗಳು ಮಾಡಿದರೆ ಮಾತ್ರ ಚುನಾವಣೆ ಗೆಲ್ತಾರೆ. ಆದರೆ ಇಲ್ಲಿ ಅಭಿವೃದ್ಧಿ ಕೂಡ ಯಾರಿಗೂ ಬೇಕಿಲ್ಲ. ಇವತ್ತು ನಾವು ಕೊರೋನಾದಿಂದ ಇಷ್ಟು ಸಂಕಟದಿಂದ ಪಾರಾಗೀವಿ. ಈಗ ಇದ್ದಷ್ಟು ಜನ ಜೀವ ಉಳಿಸಿದ್ದೀವಿ. ಆದರೆ ಆ ಜೀವ ಮತ್ತೆ ಉಳಿಸಬೇಕಂದ್ರೆ ನಮಗೆ ಏನು ಬೇಕು? ಮುಖ್ಯವಾಗಿ ಆರೋಗ್ಯ. ಆ ಆರೋಗ್ಯ ಒಂದು ಭಾಗ್ಯ. ಅಂತ ಆರೋಗ್ಯ ಬೇಕಂದ್ರೆ ನಮಗೆ ಹಾಸ್ಪಿಟಲ್ಗಳು ಬೇಕು, ಅಂದರೆ ದವಾಖಾನೆಗಳು ಬೇಕು. ಇಡೀ ನಮ್ಮ ದೇಶದಲ್ಲಿ ಮೊದಲಾಗಿ ಆರೋಗ್ಯ, ಶಿಕ್ಷಣ ಇವು ಎರಡು ನಮಗೆ ಅತ್ಯಂತ ಅವಶ್ಯಕತೆ ಐತಿ. ಅದನ್ನು ಬಿಟ್ಟು ನಾವೇನು ಮಾಡ್ತಾ ಇದೀವಿ ಅಂದರೆ ಆರೋಗ್ಯಕ್ಕೆ ಹಾಸ್ಪಿಟಲ್ ಬೇಕಿಲ್ಲ. ಇಡೀ ಕರೋನಾದಾಗ ಒಂದು ವರ್ಷ ಎಲ್ಲ ಎಷ್ಟು ಸಂಕಟ ಪಟ್ಟು ಎಂಬುದು ಎಲ್ಲರಿಗೂ ಗೊತ್ತೈತಿ. ಕಾರ್ಮಿಕರಿಗೆ, ರೈತರಿಗೆ ಸಾವಿರಾರು ಕಿಲೋಮೀಟರ್, 100 ಕಿಲೋಮೀಟರ್ ನಡ್ಕೊಂತ ಬಂದ್ವಿ. ನಮ್ಮ ರಾಜ್ಯ ಬಿಟ್ಟು ಇನ್ನೊಂದು ರಾಜ್ಯದಿಂದ ಕೂಡ ಬಂದ್ವಿ. ಆದರೆ ಈ ಸರ್ಕಾರಗಳಿಗೆ ಗಮನಕ್ಕೆ ಇರಲಾರ್ದಂಥದ್ದು ಏನಪ್ಪ ಅಂತಂದರೆ, ಆರೋಗ್ಯ ಬೇಕು ಅಂದರೆ ಕಾರ್ಮಿಕರಿಗಾಯ್ತು, ದೇಶದಲ್ಲಿ ಇರುವಂಥ ಜನಗಳಿಗೆ ಏನಂದರೆ ಹಾಸ್ಪಿಟಲ್ ಬೇಕು. ಈ ಹಾಸ್ಪಿಟಲ್ಗಳು ಕಟ್ಟೋದು ಬಿಟ್ಟು ನಾವೇನೈತಿ ಮಂದಿರು, ಮಸೀದಿ, ಚರ್ಚು, ಸ್ಟ್ಯಾಚ್ಯುಗಳು ಕಟ್ಟಂತ ಹೋಗ್ತೇವೆ. ಅದಕ್ಕೆ ಕೋಟ್ಯಾಂಗಟ್ಟಲೆ ರೊಕ್ಕನ ಹಾಳು ಮಾಡಿದ್ವಿ. ಇದನ್ನ ಯಾಕೆ ಮಾಡಿಸ್ಬೇಕಂದ್ರೆ, ಇದನ್ನು ಮಾಡಿದ್ರೆ ಮಾತ್ರ ಅವರು ಅಧಿಕಾರದಲ್ಲಿ ಇರೋಕ್ಕೆ ಸಾಧ್ಯ. ಅಧಿಕಾರ ಬೇಕು, ಯಾಕಂದರೆ ದುಡ್ಡು ಅಧಿಕಾರ ಇದ್ದರೆ ಮಾತ್ರ ಅವ್ರು ತಮ್ಮ ಬೇಕಾದಷ್ಟು ತಾವು ಬೆಳಿಬೇಕಂತೇಳಿ ಅವ್ರು ಅಂತಾರೆ. ಆದರೆ ಕಾರ್ಮಿಕರುಗಳು 8 ತಾಸು ದುಡಿಯೋ ಕಾರ್ಮಿಕರುಗಳಿಗೆ ನಮ್ಮದಾದಂಥ ಒಂದು ಕಾನೂನುಗಳದಾವ. ನಮಗೆ ಸ್ವಾತಂತ್ರ್ಯ ಬರಲಾರದ ಮುಂಚೆಗಾಗಿ ನಮಗೆ ಕಾನೂನುಗಳದಾವ, ಕಾರ್ಮಿಕರ ಕಾನೂನುಗಳು. ಅಂತ 29 ಕಾನೂನುಗಳನ್ನು ಬರೀ 4 ಸಂಹಿತೆಗಳು ಮಾಡ್ತಾರ. ಅದರವಾಗಿ ಅದಕ್ಕಾಗಿ ನಾವು ವಿರೋಧ ಮಾಡ್ತೇವೆ. ಕಾರ್ಮಿಕರು ಏನಪ್ಪ ಕೆಂಪು ಜೆಂಡ ಇಟ್ಕೊಂಡು ಹೋರಾಟ ಮಾಡಕ್ಕೆ ನಿಂತು ಬಿಡ್ತಾರ, ಕಾರ್ಮಿಕರು ಕೆಲಸ ಇಲ್ಲ ಅಂತ ಹೇಳ್ತಾರ. ಇಲ್ಲಿ ಬರೀ ಕಾರ್ಮಿಕರು ಅಷ್ಟೇ ಅಲ್ಲ, ಪ್ರತಿಯೊಬ್ಬರು ನೌಕರಿ ಮಾಡೋರು, ಸಾಮಾನ್ಯ ವೇತನ ಪಡೆಯೋರು ಕೂಡ ಇಂಥ ಹೋರಾಟದಲ್ಲಿ ಭಾಗವಹಿಸಲೇಬೇಕು. ಈ ಭಾಗವಹಿಸಿದಾಗ ಮಾತ್ರ ನಮಗೆ ನ್ಯಾಯ ಜಯ ಆಗ್ತೈತೆ. ಯಾಕಂದ್ರೆ ಕನಿಷ್ಠ ಕೂಲಿ ವೇತನ ನಮಗೇನಾದ ಕಾನೂನು, ಆ ಕಾನೂನು ಕೂಡ ಜಾರಿ ಆಗಬೇಕು. ಕಾರ್ಮಿಕರಿಗೆ ದುಡಿಯಂತ ನಾವೇನು ದುಡ್ತೀವಿ, ಆ ದುಡಿಯಂತ ಕೆಲಸದಲ್ಲಿ ನಮ್ಗೆ ಭದ್ರತೆ ಕೊಡಬೇಕು. ಆಮೇಲೆ ನಮಗೆಲ್ಲ ಕಲ್ಯಾಣ ಮಂಡಳಿಗೂ ಒದಗಿಸಬೇಕು. ಯಾಕಂದ್ರೆ ಇಡೀ ಕಾರ್ಮಿಕ ತನ್ನ ಜೀವನ, ತನ್ನಗಾಗಿ, ಇಡೀ ದೇಶಕ್ಕಾಗಿ, ಈ ದೇಶ ಪ್ರಗತಿಯಲ್ಲಿ ಆಗ್ಬೇಕಂದ್ರೆ ಕಾರ್ಮಿಕರ ಪಾಲು ಅಮೋಘ. ಯಾಕಂದ್ರೆ ಸುಮಾರು 130 ಕೋಟಿ ಜನಸಂಖ್ಯೆಗ 45ರಿಂದ 50 ಕೋಟಿ ಜನಸಂಖ್ಯೆ ಕಾರ್ಮಿಕರಿದ್ದೀವಿ. ಅಸಂಘಟಿತ ಕಾರ್ಮಿಕರಾಗಿರ್ಬೋದು, ಸಂಘಟಿತ ಕಾರ್ಮಿಕರಾಗಿರ್ಬೋದು, ಅವ್ರಿಗೆ ಭದ್ರತೆ ಕೊರತೆ ಐತಿ. ಅವ್ರ ಭದ್ರತೆ ಕೊಡಲೇಬೇಕು. ಆಮೇಲೆ ಕೇಂದ್ರ ಸರ್ಕಾರ ಕಾರ್ಮಿಕರ ಬಗ್ಗೆ ಕೂಡ ಕಾಳಜಿ ವಹಿಸಲೇಬೇಕು. ಹಂಗಾಗಿ ನಮ್ಮ ಈ ಸಹಿ ಸಂಗ್ರಹ, ಹಿಂದೂ ಧರ್ಮ ನಮ್ಮ ಸನಾತನ ಧರ್ಮ ಅಂತ ಕೂಗ್ ಕೇಳುವಂತ ಜನ ಕೂಡ ಮೋದಿ ಮಾಡಲಿ ಅಂತಾವ. ಯಾರಿದ್ರು ಧರ್ಮ ದ್ರೋಹಿಗಳು ನಾವ ಅವ್ರೆ. ಹಿಂದೂ ಧರ್ಮದ ಶಾಸ್ತ್ರ ಪ್ರಕಾರವಾಗಿ, ನಮ್ಮದಲ್ಲ, ನಮ್ಮ ಶಾಸ್ತ್ರ ಅಲ್ಲ, ನಾವು ಹೇಳುವಂಥದ್ದಲ್ಲ. ಹಿಂದೂ ಧರ್ಮದ ಶಾಸ್ತ್ರ ಪ್ರಕಾರ ಒಬ್ಬ ದೇವಸ್ಥಾನದ ಪ್ರಾಣ ಪ್ರತಿಷ್ಠಾಪನೆಯನ್ನ ಮಾಡಬೇಕಾದವರು ಇವತ್ತು ಧರ್ಮಗುರುಗಳು. ಧರ್ಮಶಾಸ್ತ್ರ ಹೇಳ್ತಕ್ಕಿದು. ಈ ಧರ್ಮಶಾಸ್ತ್ರವನ್ನೇ ಮುರಿದು ಒಬ್ಬ ರಾಜಕಾರಣಿ ಮದುವೆ ಆಗಿದ್ರು ಹೆಂಡ್ತಿನ ಸೇರ್ಲಾರ್ದೆ ದೂರ ಇಟ್ಟು ಇವತ್ತು ಆ ತೊಪ್ಪದ ಪೂಜೆ ಮಾಡ್ತಾನ.
ಹಿಂದೂ ಧರ್ಮದಲ್ಲಿ ಗೃಹಸ್ಥನಾದವನು ಯಾವಾಗಲೂ ಒಪ್ಪಂದೆ ಕುಂತು ಪೂಜೆ ಮಾಡಲಿಕ್ಕೆ ಅನುಮತಿ ಇಲ್ಲ. ಮದುವೆ ಆಗಿದ್ದರೆ ಗಂಡ ಹೆಂಡತಿ ಕುಂತೆ ಪೂಜೆ ಮಾಡಬೇಕು, ಒಪ್ಪತ್ತು ಪೂಜೆ ಮಾಡಂಗಿಲ್ಲ. ಆದ್ರೆ ಇವತ್ತು ಅದು ಪೂಜೆ ಮಾಡಿದ್ರೆ ಹೂ ಅಂತ ಒಪ್ಪಿಬೇಕಂತೆ ಒಪ್ಪಿಸಾಕೈತೆ ನಮಗೆ. ಎಂತಹ ದಡ್ಡ ನಾವು ಹೂ ಅಂತೀವಿ ನಾವು. ವಿಚಾರ ಮಾಡ್ರಿ, ಯಾರು ಧರ್ಮದ್ರೋಹಿಗಳು, ಯಾರು ದೇಶದ್ರೋಹಿಗಳು? ಇದನ್ನ ಯಾರು ಹಿಂದೂ ಧರ್ಮದ ನೇತಾರರು ಅಂತಾರೋ ಅವರು ವಿಚಾರ ಮಾಡಬೇಕು. ಜೊತೆಗೆ ನಿಮಗೆಲ್ಲ ರಾಮಾಯಣ ಮಹಾಭಾರತಗಳನ್ನ ಓದಿಸ್ತಾರೆ, ಕತೆ ಹೇಳ್ತಾರೆ. ಕತೆ ಹೇಳುವಾಗ ರಾಮ ಪೂಜೆ ಮಾಡುವಂತ ಸಂದರ್ಭದಲ್ಲಿ ಸೀತೆಯನ್ನ ಅಡವಿಗೆ ಕಳಿಸಿರ್ತಾರೆ. ಪೂಜೆ ಮಾಡಬೇಕಾದಂತ ಸಂದರ್ಭ ಬಂದಾಗ ಅವತ್ತಿನ ಧರ್ಮಗುರುಗಳು ಹೇಳ್ತಾರೆ, ಒಪ್ಪಂದೆ ಕುಂತು ಪೂಜೆ ಮಾಡಕ್ಕೆ ಸಾಧ್ಯ ಇಲ್ಲ ನೀನು ಅಂತೇಳಿ. ಆದರೆ ಧರ್ಮಶಾಸ್ತ್ರದಲ್ಲಿ ಎಲ್ಲವಕ್ಕೂ ಕೆಲವು ಅವಕಾಶಗಳಿರ್ತವೆ. ಏನು ಅವಕಾಶ ಮಾಡಿಕೊಟ್ರು? ಅವತ್ತು ಸೀತಾಮಾತೆಯ ಒಂದು ಮೂರ್ತಿಯನ್ನ ರಾಮನ ಪಕ್ಕದಲ್ಲಿ ಕೂಡಿಸಿ ಪೂಜೆ ಮಾಡಿಸ್ತಾರೆ ಅವತ್ತು. ಹೌದಾ? ಸೀತಾ ಕಲ್ಯಾಣವ, ಸೀತಾರಾಮ ಅಂದ್ರೆ ಹೆಂಡತಿ ಪಕ್ಕದಲ್ಲಿ ಇರಬೇಕು ಗೃಹಸ್ಥನಾದವರಿಗೆ, ಮದುವೆ ಆದವರಿಗೆ ಅನ್ನೋ ಮಾತನ್ನ ಇವತ್ತು ಸೀತೆಯನ್ನ ರಾಮನನ್ನ ಕೊಂಡಾಡುವ ಈ ಜನ ಇವತ್ತು ಒಬ್ಬ ರಾಜಕಾರಣಿ ಪ್ರಾಣ ಪ್ರತಿಷ್ಠಾಪನೆಯನ್ನ ಮಾಡ್ತಾನಂತೆ. ಇದಕ್ಕೆ ನಾವು ವಿರೋಧ ಮಾಡ್ತಾ ಇಲ್ಲ. ಇವತ್ತು ಇಡೀ 4 ಧರ್ಮಗುರುಗಳು, ಭಾರತ ದೇಶದ 4 ಧರ್ಮಗುರುಗಳು ಏನದಾರ, ಶಂಕರಾಚಾರ್ಯ ಮಠದವರು, ಅವರು ವಿರೋಧ ಮಾಡ್ತಾರೆ.